ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಶಾಲಿನಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡೋಣ. ಖುಷಿಯಾಗಿದ್ದರೆ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋಕ್ಕೂ ಪ್ರಯತ್ನ ಪಡೋಣ. ಖುಷಿಯಾಗಿ ಇಟ್ಕೊಳ್ಳೋದು ಅಂದರೆ ಏನು? ಬಲವಂತದಿಂದನಾ? ಖಂಡಿತ ಅಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದ ಮನಸ್ಸಿರುತ್ತೆ. ಆ ಮನಸ್ಸಂತೆ ಯೋಚನೆ ಮಾಡಿ ಯಾವುದು ಒಳ್ಳೆಯದು, ಯಾವುದು ಸರಿಯೋದು ಅನ್ನೋದು ಎಲ್ಲರಿಗೂ ತಿಳ್ಕೊಳ್ಳೋ ಅಷ್ಟು ಶಕ್ತಿವಂತ ದೇವರು ಕೊಟ್ಟಿರ್ತಾನೆ. ಆದರೂ ಕೆಲವೊಬ್ಬರು ಏನು ಮಾಡ್ತಾರೆ, ಇನ್ನೊಬ್ರಿಗೆ ನೋವು ಕೊಡ್ತಾನೆ ಜೀವನದಲ್ಲಿ ಖುಷಿ ಪಡೋರು ಇರ್ತಾರೆ. ಆ್ಯಂಡ್ ಇನ್ನೊಬ್ಬರು ಖುಷಿನ ನೋಡಿ ತಮ್ಮ ಖುಷಿನಲ್ಲಿ ಅದರಲ್ಲೇ ತಮ್ಮ ಖುಷಿನ ಕಾಣೋರು ಇರ್ತಾರೆ. ಜೀವನ ಅಂದರೆ ಹೆಂಗೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಏನಿಲ್ಲ ಅಂತ ಕೊರಗೋದಕ್ಕಿಂತ ಏನಿದೆ ಅದರಲ್ಲೇ ಖುಷಿ ಪಡೋಣ ಎಲ್ಲರೂ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ಮಾರ್ನಿಂಗ್ ಹೀಗೆ ಇರುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ. ಆ್ಯಂಡ್ ನೈಟೇ ಎಲ್ಲ ಕೆಲಸ ಆಲ್ಮೋಸ್ಟ್ ಪಾತ್ರೆ ತೊಳೆಯೋದೆಲ್ಲ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಕಸ ಹೊಡೆದು ನೆಲ ಒರೆಸೋದಷ್ಟೇ ಇರುತ್ತೆ. ಸೊ ನೆಕ್ಸ್ಟು ಈ ಕೆಲಸ ಎರಡು ಮುಗಿಸ್ಕೊಂಡ ನಂತರ ಫಸ್ಟು ಪೂಜೆ ಮಾಡಿಬಿಡ್ತೀನಿ. ನಂತರ ಪೂಜೆ ಆಗಿದ ನಂತರ ಬಂದು ಇಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಅನಿಸಿದ್ದು ಪಲಾವ್ ಮಾಡೋಣ ಅಂತ. ಆ್ಯಂಡ್ ಪಲಾವ್ ಮಾಡಲಿಕ್ಕೆ ತುಂಬ ತರಕಾರಿ ಇರಲಿಲ್ಲ, ಸ್ವಲ್ಪ ಎಲ್ಲ ಖಾಲಿ ಆಗೋ ಸ್ಟೇಜ್ ಅಂತಾರಲ್ವ, ಖಾಲಿ ಆಗೋಗ್ಬಿಟ್ಟಿತ್ತು. ಏನಿದೆ ಅದರಲ್ಲಿ ಸ್ವಲ್ಪ ರೈಸ್ ಬಾತು ಅಲ್ಲ, ಪಲಾವು ಅಲ್ಲ, ಮಿಕ್ಸ್ ಮಾಡಿಬಿಡೋಣ, ಬಟ್ ಟೇಸ್ಟಿಯಾಗಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಕಿರುವಂಥ ತರಕಾರಿನ ಸ್ವಲ್ಪ ಇತ್ತು, ಅದನ್ನೆಲ್ಲ ಎತ್ಕೊಂಡು ಎಲ್ಲ ಬಿಡಿಸಿಟ್ಕೊಂಡು ನೀಟಾಗಿ ಈರುಳ್ಳಿ, ಒಂದು ಟೊಮೊಟೊ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ, ಸ್ವಲ್ಪ ಕರಿಬೇವು ಎತ್ಕೊಂಡು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಕರಿಬೇವು ಆ್ಯಂಡ್ ಈರುಳ್ಳಿನ ಇಲ್ಲಿ ಕೈಯಲ್ಲಿ ಸ್ವಲ್ಪ ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ದೊಡ್ಡ ಈರುಳ್ಳಿ ಇತ್ತು, ಹಾಗಾಗಿ ಬೇಗ ಬೇಯೋದಿಲ್ಲ ಅಂತ. ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ. ಟೊಮೊಟೊ ಹಣ್ಣು ಫ್ರೈ ಆಗಿದ ನಂತರ ಏನು ನಮ್ಮ ಹತ್ರ ಸ್ವಲ್ಪ ಮಿಕ್ಕಿರೋ ತರಕಾರಿ ಇತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಪಲಾವ್ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಮನೇಲಿ. ಸೊ ಆ ಪಲಾವ್ ಪೌಡ್ರನ್ನ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಅಕ್ಕಿ, ಇಲ್ಲಿ ಟೀ ಗ್ಲಾಸಲ್ಲಿ 2 ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ಇದು ಇಬ್ಬರಿಗಷ್ಟೇ ಮಾಡ್ತಾ ಇರೋದು ಟಿಫನ್ಗೆ. ಅಕ್ಕಿನ ತೊಳೆದು ಏನು ಇವಾಗ ಫ್ರೈ ಮಾಡಿಟ್ಕೊಂಡಿರ್ತೀವಲ್ವ ಅದರೊಳಗಡೆ ಹಾಕಿ ನಂತರ ಎಣ್ಣೆಲಿ ಒಂದು 10 ಸೆಕೆಂಡು ಮತ್ತೆ ತಿರುಗಿಸ್ಬಿಟ್ಟು ಚೌಟಲ್ಲಿ ನಂತರ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಳಿ ಅಥವಾ 3 ಲೋಟ ಹಾಕ್ಕೊಳ್ಳಿ. ಅಕ್ಕಿ ನಿಮಗೆ ಯಾವ ಥರ ಇರುತ್ತೆ ನಿಮ್ಮ ಮನೇಲಿ ಅಂತ ಗೊತ್ತಿರುತ್ತಲ್ವ, ಅದ್ರ ಬೇಸ್ ಮೇಲೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು ಅಷ್ಟೇ. ನಂತರ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರೈಸ್ ಬಾತ್ ಆದರೂ ಅನ್ಬೋದು, ಪಲಾವ್ ಆದರೂ ಅನ್ಬೋದು, ತಿನ್ನಲಿಕ್ಕೆ ರೆಡಿ ಆಯಿತು. ಆ್ಯಂಡ್ ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನಪ್ಪ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಅಂತ ಅಂದ್ಕೊಬಿಡಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.